ವೀಕ್ಷಕರೇ, ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ politicians.in.india.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪಾಳ್ಯ ಇದರಲ್ಲಿ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕರುನಾಡ ವಿಜಯ ಸೇನೆ ಸಂಘಟನೆಯ ಹಾಸನ ಜಿಲ್ಲಾ ಅಧ್ಯಕ್ಷರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಆಲೂರು ತಾಲೂಕು ಯುವ ಘಟಕದ ಹಾಲಿ ಅಧ್ಯಕ್ಷರು ಹಾಗೂ ಲಯನ್ಸ್ ಸೇವಾ ಸಂಸ್ಥೆ ಆಲೂರು ಇದರಲ್ಲಿ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ದ ಆಲೂರು ಕ್ಲಬ್ ಇದರಲ್ಲಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ಇದರಲ್ಲಿ ಹಾಲಿ ನಿರ್ದೇಶಕರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ರೈತ ಸಂಘ ಆಲೂರು ಇದರಲ್ಲಿ ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಬಿಜೆಪಿ ಪಕ್ಷದ ಜನಪ್ರಿಯ ಯುವ ಮುಖಂಡರು ಮತ್ತು ಸುಮಾರು 10 ವರ್ಷದಿಂದ ಸಾಮಾಜಿಕ ರಂಗದಲ್ಲಿ, ಧಾರ್ಮಿಕ ರಂಗದಲ್ಲಿ, ಒಂದು ಕ್ರೀಡಾತ್ಮಕ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಕಟ್ಟೆಗದ್ದೆ ನಾಗರಾಜ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.in.india.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಾವು ಒಂದು ರಾಜಕೀಯ ರಂಗದಲ್ಲಾಗಿರಬಹುದು, ಮತ್ತೆ ಒಂದು ಸಹಕಾರಿ ರಂಗದಲ್ಲಾಗಿರ್ಬೋದು, ಒಂದು ಸೇವೆಗಳಲ್ಲಾಗಿರ್ಬೋದು, ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದ ಯುವಕರಿಗಾಗಲಿ ಜನರಿಗಾಗಲಿ ಮಾಡಿಕೊಟ್ಟಿದ್ರಿ. ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಮೊದಲಾಗಿ ನಿಮ್ಮ ವಾಹಿನಿಯ ವೀಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಂದು ಮೂಲ ಬಡ ಕುಟುಂಬದಿಂದ, ರೈತಾಪಿ ಕುಟುಂಬದಿಂದ ಒಬ್ಬ ರೈತರ ಮಗನಾಗಿ ಕಟ್ಟೆಗದ್ದೆ ಅನ್ನೋ ಗ್ರಾಮದಲ್ಲಿ ನಾನು ಜನಿಸಿ ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸನ ನಾನು ಗ್ರಾಮೀಣ ಭಾಗದಲ್ಲೇ ಮಾಡಿ ನಂದು ಪ್ರೌಢ ಶಿಕ್ಷಣ ಇರ್ಬೋದು, ಕಾಲೇಜ್ ಶಿಕ್ಷಣ ಇರ್ಬೋದು, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಮುಗಿಸಿ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದ್ರ ನಡುವೆ ನಾವೇನು ವಿದ್ಯಾಭ್ಯಾಸದಲ್ಲೇ ಸಾಧನೆ ಮಾಡ್ತೀವಿ ಅಂತಲ್ಲ, ವಿದ್ಯಾಭ್ಯಾಸ ಮುಗಿದ ನಂತರ ನಾವು ಯಾವ ಕ್ಷೇತ್ರದಲ್ಲಾದರೂ ಸಮಾಜಕ್ಕೆ ಬೇಕಾದ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ರಂಗದಲ್ಲಿ ನಮ್ಮ ಒಂದು ಸೇವಾ ಕೆಲಸಗಳು ನಡೀತಾ ಇದೆ ಸರ್. ಎಸ್ ಸರ್. ಸರ್, ಈ ಒಂದು ರಾಜಕೀಯ ಅನ್ನೋದು ತಮ್ಮಿಂದ ಬಂತ ಅಥವಾ ತಮ್ಮ ಪೂರ್ವಿಕರಿಂದ ಬಂದಿದ, ಹೇಗೆ? ರಾಜಕೀಯ ಅನ್ನೋದು ನನಗೆ ಆಸಕ್ತಿನೇ ಇರಲಿಲ್ಲ ಸರ್. ಮೊದಲು ರಾಜಕೀಯವಾಗಿ ನಾವು ಬಂದು ಸಮಾಜಕ್ಕೆ ಸೇವೆ ಸಲ್ಲಿಸ್ತೀವಿ ಅಂದರೆ ಅದು ಬರೀ ನಾಟಕವಾಗಿರ್ತದೆ, ನೈತಿಕವಾದಂಥ ಸೇವೆ ರಾಜಕೀಯದಲ್ಲಿ ನಮಗೆ ಸಲ್ಲಿಸೋಕ್ಕಾಗಲ್ಲ ಅಂತ ನಮಗೆ ಕೆಲವೊಂದು ಘಟನೆಗಳು ರಾಜಕೀಯವಾಗಿ ನಾವು ಇದ್ರೇ ಜನಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ನಮಗೆ ಅಧಿಕಾರ ಇದ್ರೇ ಸಲ್ಲಿಸೋಕ್ಕಾಗೋದು. ರಾಜಕೀಯ ನಿರ್ಣಾಯಕ, ಅದರಲ್ಲಿ ನೈತಿಕವಾಗಿ ನೈಜತೆಯಾಗಿ ಬಡವ್ರ ಬಗ್ಗರಿಗೆ ನಾವೇನಾದರೂ ಒಂದು ಸೇವೆ ಮಾಡಬೇಕು ಅಂದರೆ ರಾಜಕೀಯ ಶಕ್ತಿ ಇದ್ದು ರಾಜಕೀಯ ಅಧಿಕಾರ ಪಡೆದ್ರೆ ಅದು ಮಾತ್ರ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಾವು ರಾಜಕೀಯ ಆಸಕ್ತಿ ಉಳ್ಳರಾಗಿದ್ದೀವಿ. ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಸರ್. ಎಸ್ ಸರ್. ಸರ್, ಈ ಒಂದು ರಾಜಕೀಯಕ್ಕೆ ಆಗಿರ್ಬೋದು, ಸಂಘಟನೆಗೆ ಆಗಿರ್ಬೋದು, ಒಂದು ಹೋರಾಟಕ್ಕೆ ಆಗಿರ್ಬೋದು, ತಮಗೆ ಒಂದು ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಇದ್ದಾರಾ ಅಥವಾ ತಮ್ಮಿಂದಲೇ ತಾವು ಪ್ರೇರಿತಗೊಂಡಿರ, ಹೇಗೆ? ಸರ್, ನಾನು ಪ್ರಾರಂಭಿಕ ಹಂತದಲ್ಲಿ ಗುಳೇದಗುಡದಲ್ಲಿ ಒಬ್ಬ ಸಾಮಾನ್ಯ ಯುವಕನಾಗಿ ಒಂದು ಬೇಕ್ರಿ ಉದ್ಯಮದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜಶೇಖರ ಶೀಲವಂತ ಅವರು, ಮಾಜಿ ಶಾಸಕರಿರ್ಬೋದು, ಪಟ್ನಶೆಟ್ಟಿಯವರು ಇರ್ಬೋದು, ಹೆಚ್ಚಿನದಾಗಿ ಮಾಂತೇಶ್ ಮಮದಾಪುರ ಅಂತ ಹೇಳ್ಬಿಟ್ಟಿದ್ರು. ತುಂಬ ಇನ್ಸ್ಪಿರೇಷನ್ನು ಪರ್ಸನ್, ಒಂದು ನೈಜತೆ ಇತ್ತು ಅವರಲ್ಲಿ, ಸೇವಾ ಮನೋಭಾವಗಳಿತ್ತು. ಅವ್ರನ್ನ ನೋಡಿಕೊಂಡು ನಾವು ಅವ್ರ ಥರ ಒಂದು ಸೇವೆ ಮಾಡೋ ಒಂದು ಮನೋಭಾವದಲ್ಲಿ ನಾವು ಬರಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ನು ನಮಗೆ ಮೊದಲು ಮೂಡಿದ್ದು ಮಾಂತೇಶ್ ಮಮದಾಪುರ ಅವರಿಂದ ಸರ್. ಅಂದರೆ ಒಂದು ಪಕ್ಷದಲ್ಲಿ ಅವರ ಒಂದು ಒಡನಾಟ ಆಗಿರ್ಬೋದು, ಒಂದು ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ನೋಡಿ ತಾವು ಒಂದು ಅವ್ರನ್ನ ಹಿಂಬಾಲಕರಾಗಿ ಕೆಲಸವನ್ನು ನಿರ್ವಹಿಸಿದ, ಅವರ ಒಂದು ಇನ್ಸ್ಪಿರೇಷನ್ ಆಗಿ ನಾವು ಸ್ಫೂರ್ತಿ ಪಡೆದಿದ್ದು. ಅವ್ರ ಜೊತೆ ಯಾವುದೇ ಹಿಂಬಾಲಕರಾಗಿ ಒಡನಾಟಗಳಾಗಲಿ ಸಕ್ರಿಯವಾಗಿ ಹೋಗಲಿಲ್ಲ, ಒಂದು ಇನ್ಸ್ಪಿರೇಷನ್ ಆಗಿ ನಮ್ಗೆ ಅವತ್ತೊಂದು ಸ್ಫೂರ್ತಿ ಸಿಕ್ತು ಅವರ ಒಂದು ನಿದ್ರೊಳಗೆ. ತುಂಬ ಸಂತೋಷ ಸರ್. ಸರ್, ಇನ್ನು ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾವು ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ. ಈ ಒಂದು ಭಾಗದಲ್ಲಿ ಯಾವ ರೀತಿ ಕುಂದುಕೊರತೆಗಳಿದ್ದಾವೆ ಸರ್? ಈಗ ನಮ್ಮ ದೇಶದ್ದು ಕೊರತೆನ ಕುಂದುಕೊರತೆ, ಯಾವುದೊಂದು ಭಾಗನೂ ನಾವು ಪರಿಪೂರ್ಣ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ವಿಶೇಷವಾಗಿ ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಅತ್ಯಧಿಕ ಕುಗ್ರಾಮಗಳಿದೆ. ಕುಗ್ರಾಮಗಳು ಯಾವ ಥರ ಇದೆ ಅಂತಂದರೆ
ಒಂದು ಊರಿಗೆ ಏನು ಬೇಕು, ಮೇನು ವಿದ್ಯುತ್ ಬೇಕು. ವಿದ್ಯುತ್ ಬೇಕು ಅಂದರೆ ಕಂಬಗಳಿರಬೇಕು, ಟ್ರಾನ್ಸ್ಫಾರ್ಮರ್ಗಳಿರಬೇಕು. ಅವೇ ಎಷ್ಟೋ ಗ್ರಾಮಗಳಲ್ಲಿ ಇಲ್ಲ. ಕುಡಿಲಿಕ್ಕೆ ನೀರು ಎಲ್ಲಾದರೂ ಒಂದು ಕೊಡ ತೊಗೊಂಬಂದು ಕುಡಿತಾರೆ ಸರ್ ನೀರು. ಆದರೆ ಅವರು ಏನೋ ಸಾಲ ಮಾಡಿಬಿಟ್ಟು ಒಂದು ಬೋರ್ ಮಾಡ್ಕೊಂಡು ಸ್ವಂತ ಒಂದು ಸಬಲೀಕರಣಕ್ಕಾಗಿ ಕೃಷಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೋರ್ನ ಕೊರೆಸ್ಕೊಂಡಂಥ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಸಿಗ್ದಲೆ ಬೋರ್ ಕೊರೆದಿದ್ದು ವೇಸ್ಟು, ಅವರು ಬೆಳೆ ಬೆಳಿಬೇಕು ಅನ್ನೋ ಆಸೆ ಭಾವನೆ ಇಟ್ಕೊಂಡಿದ್ದು ವೇಸ್ಟು. ಇದು ಮೇಯ್ನು ಮೂಲಭೂತವಾಗಿ ಜನ ವಂಚನೆ ಆಗಿರೋದಂತೂ ನಮಗೆ ತುಂಬ ನೋವಿದೆ ಸರ್. ಜೊತೆಗೆ ಎಷ್ಟೋ ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾದಂಥ ಬಸ್ಸಿನ ವ್ಯವಸ್ಥೆಗಳಿಲ್ದಲೆ ಎಷ್ಟೋ ಜನ ಶಿಕ್ಷಣ ವಂಚಿತರಾಗಿ, ಶಿಕ್ಷಣ ಕೊಡಿಸ್ಲೇಬೇಕು, ನಮ್ಮ ಥರ ಮಕ್ಕಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಪಟ್ಟಣ ಭಾಗಗಳಿಗೆ ಮಕ್ಕಳನ್ನ PGಗೆ ಬಿಡೋದು, ಸ್ಕೂಲ್ಗೆ ಸೇರಿಸೋದನ್ನ ಮಾಡ್ಲಿಕ್ಕೆ ಹೋಗಿ ಎಷ್ಟೋ ಪೋಷಕರು ಸಾಲದ ಸುಳಿಲಿ ಸಿಲುಕಿ ರೈತ ಆತ್ಮಹತ್ಯೆಗಳು ಸಿಕ್ಕಾಬಟ್ಟೆ ಆಗ್ತಿದ್ದಾವೆ. ಯಾಕೆಂದರೆ ಒಬ್ಬ ರೈತ ನನ್ನ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡೋಣ, ಗ್ರಾಮೀಣ ಭಾಗದಲ್ಲಿ ನನ್ನ ಮಗ ನನ್ನ ಮಗಳು ರೈತರಾಗಿ ಜೀವನ ಮಾಡೋದು ತುಂಬ ಕಷ್ಟ ಇದೆ. ಬೋರ್ ಕೊರೆಸಿದ್ರೆ ವಿದ್ಯುತ್ ವ್ಯವಸ್ಥೆ ಇಲ್ಲ, ವಿದ್ಯುತ್ ವ್ಯವಸ್ಥೆ ಇದ್ದರೆ ಸರಿಯಾದ ಸಮಯಕ್ಕೆ ಕರೆಂಟ್ ಇಲ್ಲ, ಎಲ್ಲ ಇದ್ದರೆ ಪ್ರಕೃತಿದತ್ತವಾಗಿ ನಮ್ಮ ಬೆಳೆ ಸರಿಯಾದ ಟೈಮ್ಗೆ ಬರಲ್ಲ, ಬೆಳೆ ಬಂದ್ರೂ ನಮಗೆ ರೇಟ್ಗಳು ಸರಿಯಾಗಿ ಸಿಗಲ್ಲ. ನಮಗೆ ಸಮಸ್ಯೆ ಮೇಲೆ ಸಮಸ್ಯೆನ ನನ್ನ ಮಗಳು ವಿದ್ಯಾವಂತರಾಗಿ, ನನ್ನ ಮಗ ವಿದ್ಯಾವಂತರಾಗಿ ಅವನು ಆರ್ಥಿಕವಾಗಿ ಸಾಮಾಜಿಕವಾಗಿ ಉತ್ತಮ ಸ್ಥಿತಿಗತಿಲಿರ್ಬೇಕಂತ ಎಷ್ಟೋ ಜನ ಸಾಲ ಮಾಡಿ ಪಟ್ಟಣ ಪ್ರದೇಶಕ್ಕೆ ಸೇರಿಸಿ ಇವತ್ತು ಎಷ್ಟೋ ರೈತರು ಆತ್ಮಹತ್ಯೆಗಳಾಗ್ತಿರೋ ಪ್ರಕರಣದಲ್ಲಿ ಅವರ ಮಕ್ಕಳಿಗೆ ಸರಿಯಾದ ರೀತಿ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋ ಅಂಥದ್ದು ನಿರೂಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಾರಿಗೆ ವ್ಯವಸ್ಥೆಗಳು ನಮಗೆ ಮೂಲಭೂತ ವಂಚನೆ ಆಗಿರೋದ್ರಿಂದ ಅದು ಕೂಡ ತುಂಬ ಕಾಡ್ತಾ ಇದೆ ಸರ್ ನಮ್ಮ ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ. ಜೊತೆಗೆ ಈ ಒಂದು ಒಬ್ಬ ರೈತನಿಗೆ, ಒಬ್ಬ ಕೂಲಿ ಕಾರ್ಮಿಕನಿಗೆ ಏನು ಬೇಕು, ಅವನಿಗೆ ಆರೋಗ್ಯ ಏನಾದರೂ ಹದಗೆಟ್ಟಾಗ ಅವನಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸನಿಹದಲ್ಲಿರಬೇಕು. ಆರೋಗ್ಯ ಕೇಂದ್ರದಲ್ಲಿ ಪ್ರತಿನಿತ್ಯ ಡಾಕ್ಟ್ರು ಬರ್ತಾ ಇರಬೇಕು. ಅವನು ಸರಿಯಾದ ರೀತಿಯಂಥ ಚಿಕಿತ್ಸೆ ಕೊಡೋ ಅಂಥ ವ್ಯವಸ್ಥೆ ಇದ್ಬಿಟ್ರೆ ಒಬ್ಬ ಕೂಲಿ ಕಾರ್ಮಿಕ ಅವನಿಗೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳನ್ನ ಗುಣಪಡಿಸ್ಕೊಂಡು ಅವನು ಮತ್ತೆ ಕೂಲಿ ಮಾಡಿಬಿಟ್ಟು ಅವನ ಹೆಂಡತಿ ಮಕ್ಕಳು ಸಾಕಲಿಕ್ಕೆ ಅನುಕೂಲ ಇದೆ. ಎಷ್ಟೋ ನಮ್ಮ ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ ಹಾಸ್ಪಿಟ್ಲುಗಳಿದೆ. ಆ ಹಾಸ್ಪಿಟ್ಲು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಆಲೂರಿಗೋ ಹಾಸನ್ಗೋ ಬಂದು ಚಿಕಿತ್ಸೆ ಪಡೆಯೋ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಸರ್. ಅದನ್ನು ಕೂಡ ಸುಧಾರಣೆ ಆಗಬೇಕಾಗಿದೆ ನಾವು ಕಂಡಂತೆ. ಜೊತೆಗೆ ಏನು ನಾವೆಲ್ಲ ಯಾವ ಥರ ಕೆಲಸ ಕಾರ್ಯಗಳು ಕೈಗೊಂಡಿದ್ದೀವಿ ಸರ್, ನಮ್ಮ ಜೋಬಲ್ಲಿ ₹1 ನಾಣ್ಯ ಕೆಳಗೆ ಬೀಳಲಿ, ನಮ್ಮದು 1 ನಿಮಿಷ ಟೈಮ್ ವೇಸ್ಟ್ ಆಗಲಿ, ಅದು ಬಡವ್ರಿಗೆ ಸಲ್ಲಬೇಕೇ ಹೊರತು ಯಾವುದೇ ರೀತಿ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಬಲೀಕರಣ ಇದ್ದವರಿಗೆ 1% ವೇಸ್ಟ್ ಆಗದೇ ಇರೋ ರೀತಿ ಬಡವರಿಗೆ ಸಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಎಸ್ ಸರ್. ಸರ್, ಇನ್ನು ಮಗ್ಗೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ತಾವು ಕೂಡ ಈಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ BJP ಪಕ್ಷದಿಂದ. ಈ ಒಂದು ಕ್ಷೇತ್ರಕ್ಕೆ ಇನ್ನು ಏನೇನು ಕೊಡುಗೆಯನ್ನು ಕೊಡಬೇಕಾಗಿದೆ ಸರ್, ಮತ್ತು ಈ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಯೋಜನೆಗಳನ್ನು ಮಾಡಬೇಕಾಗಿದೆ ಸರ್? ಸರ್, ಈಗ ನಾವು ಪ್ರಾರಂಭಿಕವಾಗಿ ಜನಪ್ರತಿನಿಧಿ ಸುಧಾರಣೆ ಅಂದ ಒಂದು ವ್ಯವಸ್ಥೆಯಲ್ಲಿ ನಾನು ಗಮನ ಹರಿಸಿದ್ದೀನಿ. ಒಬ್ಬ ಜನಪ್ರತಿನಿಧಿ ಸುಧಾರಿತ ವ್ಯಕ್ತಿ ಆದರೆ ಅವನು ಜನಗಳಿಗೆ ಉತ್ತಮವಾದ ಕೊಡುಗೆ ಕೊಡ್ಬೋದು, ಮೂಲಭೂತ ಸೌಕರ್ಯ ವಂಚನೆ ಆಗ್ತಾ ಇರೋದನ್ನು ತಪ್ಪಿಸ್ಬಿಟ್ಟು ಸೌಕರ್ಯ ಒದಗಿಸ್ಕೊಡ್ಬೋದು. ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳು, ಅಧ್ಯಕ್ಷೀಯ ಚುನಾವಣೆಗಳು, ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗಳು, ಇವೆಲ್ಲ ಚುನಾವಣೆಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಾಮಾಜಿಕವಾಗಿ ಕಳಕಳಿ ಇರತಕ್ಕಂಥ ಬಡ ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿಗಳು ಆಯ್ಕೆಯಾಗೋ ನಿಟ್ಟಿನಲ್ಲಿ ನಾನು ವಿಶೇಷವಾದ ಸಹಕಾರ ಕೊಡ್ಕೊಂಡು ಬಂದಿದ್ದೀನಿ. ಅದನ್ನು ಸಾಧಿಸ್ತಾನೂ ಕೂಡ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ 8 ಪಂಚಾಯತಿಗಳು ಬರುತ್ತೆ ಸರ್. ಗ್ರಾಮ ಪಂಚಾಯತಿ ಕದಾಳಿ ಇರ್ಬೋದು, ಕುಂದೂರು, ಗಂಜಗೆರೆ, ಹಂಚೂರು, ಮಗ್ಗೆ, ಕಾರಗೋಡು, ಮಲ್ಲಾಪುರ, ಹಬ್ನ 8 ಗ್ರಾಮ ಪಂಚಾಯತಿಗಳು ಬರುತ್ತೆ. 8 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಸಜ್ಜನರು, ಸಾಮಾಜಿಕ ಕಳಕಳಿರ ಅಂಥರು,
ಗೆದ್ದರೆ ಮಾತ್ರ ನಮ್ಮ ಜನರು ಸುಧಾರಣೆ ಮಾಡಲಿಕ್ಕೆ ಆಗೋದು ಅನ್ನೋ ನಿಟ್ಟಿನಲ್ಲಿ ಆ ಕೆಲಸಗಳಿಗೆ ಮನ್ನಣೆ ಕೊಡ್ಕೊಂಡು ಒಂದು 2-3 ಪಂಚಾಯತಿಗಳನ್ನ ನಾವು ಅಧ್ಯಕ್ಷರು ಮಾಡೋದ್ರಲ್ಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಶಸ್ವಿಯಾಗಿ ನಮ್ಮ ಕಾರ್ಯವೈಖರಿನ ಮುಂದುವರಿಸ್ತಾ ಇದ್ದೀವಿ. ಜೊತೆಗೆ ನಂದೊಂದು ಮಹತ್ವಾಕಾಂಕ್ಷೆ ಇದೆ ಸರ್. ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ನಾನು ಬಂದಿದ್ದು ಅಕಸ್ಮಾತಾಗಿ. ನಮ್ಮ ಪೂರ್ವಜರೇನು ರಾಜಕಾರಣಿಗಳೆಲ್ಲ, ನಮ್ಮ ರಿಲೇಷನ್ಗಳೇನು ರಾಜಕಾರಣಿಗಳೆಲ್ಲ, ನಾನು ಸ್ವಂತ ಆಸಕ್ತಿಯಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಹುಟ್ಟು ಸಾವಿನ ನಡುವೆ ನಾವು ಏನು ಸಂಪಾದನೆ ಮಾಡ್ತೀವಿ ಅಂದರೆ ಆರ್ಥಿಕವಾದ ಸಂಪಾದನೆ ಅಲ್ಲ. ಇವತ್ತು ಮಹನೀಯರ ಸಾಲಿನಲ್ಲಿ ನಮ್ಮದೊಂದು ಸಣ್ಣ ಸೇವೆ ಏನಿರ್ಬೇಕಂದ್ರೆ ನಿಜವಾದ ಬಡವರು, ನಿಜವಾದ ಮೂಲಭೂತ ಸೌಕರ್ಯ ವಂಚಿತರಿಗೆ ಏನಾದರೂ ನಮ್ಮ ಕೈಲಾದಂಥ ಅವರ ಹಸಿವು ನೀಗ ಅಂತ ಕೆಲಸಗಳು ಮಾಡಬೇಕು ಅಂತ ಬಂದಿರೋದ್ರ ಜೊತೆಗೆ ನನ್ನ ಗುರಿ ಏನಂದರೆ ಆ ಭಗವಂತನ ಅನುಗ್ರಹ ಇದ್ದು ಪಕ್ಷದ ನಮ್ಮ ನಾಯಕರುಗಳೆಲ್ಲ ನನಗೆ ಕೈ ಹಿಡಿದು ನಮ್ಮ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದೆ. ಅದಲ್ಲಿ ನಾನು ಒಂದೇ ಗುರಿ ಇಟ್ಕೊಂಡಿದ್ದೀನಿ ಸರ್. ನಂದು ಒಂದೇ ಅಜೆಂಡಾ, ಪ್ರತಿ ಪಂಚಾಯತಿಗೆ ಒಬ್ಬ ಸೇವಕನ ಇಟ್ಬಿಟ್ಟು ನನ್ನ ಥರದವನೇ, ನನ್ನಷ್ಟೇ ಜ್ಞಾನ ಇರೋ ಅಂಥವನು, ನನ್ನಷ್ಟೇ ಶಕ್ತಿ ಇರೋ ಅಂಥ ಒಬ್ಬ ಸೇವಕನ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಇಟ್ಟು ಪ್ರತಿ ಪಂಚಾಯತಿ ಮನ್ಮನೆ ಸಮಸ್ಯೆ, ಅದು ತಾಲೂಕು ಆಫೀಸ್ ನಡೆಯೋ ಅಂಥದ್ದಿರಲಿ, ನಾಡ್ ಕಚೇರಿಲಿ ನೀಗ ಅಂಥದ್ದಿರಲಿ, ಗ್ರಾಮ ಪಂಚಾಯತಿಲಿ ನೀಗ ಅಂಥದ್ದಿರಲಿ, ಅವರೆಲ್ಲರೂ ನಮ್ಮ ಒಂದು ಸೇವಕರ ಹತ್ರ ಬರಬೇಕು. ಅವ್ರ ಹತ್ರ ಬಂದ ತಕ್ಷಣ ಆ ಕಾರ್ಯಗಳನ್ನ ಅವ್ರ ಮನೆ ಮಕ್ಕಳಾಗಿ ನಾವು ಮಾಡಿಕೊಡ್ಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆ ಭಗವಂತನ ಆಶೀರ್ವಾದ ಎಷ್ಟು ಮಟ್ಟಿಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಆ ಮಹತ್ವಾಕಾಂಕ್ಷೆಯಲ್ಲಿ ನಾನೊಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ಸರ್, ತಮಗೂ ಕೂಡ ತಮ್ಮ ಪಕ್ಷದ ವತಿಯಿಂದ ತಮ್ಮ ಒಂದು ಕ್ಷೇತ್ರದ ಜನತೆ ಹಾರೈಸಲಿ ಅಂತೇಳಿ ನಾವು ಬೇಡ್ಕೊತಾ ಮತ್ತೆ ಮುಂದೆ ಪ್ರಶ್ನೆ ಹೋಗೋಣ ಸರ್. ಇನ್ನು ಮುಖ್ಯವಾಗಿ ಪಾಳ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ತಾವು ನಿರ್ದೇಶಕರಾಗಿ ಯಾವ್ಯಾವ ಯೋಜನೆಗಳನ್ನು ಈ ಭಾಗದ ರೈತರಿಗೆ ಮಾಡಿಕೊಟ್ಟಿದ್ದೀರಿ ಸರ್? ಸರ್, ನನಗೆ ಪ್ರಾಥಮಿಕ ರಾಜಕಾರಣದಲ್ಲಿ ನಾನು ಏನು ಹಾಸನ ಜಿಲ್ಲೆಯಲ್ಲಿ ಕಾಲಿಡಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ನಾನು ಸಂಘಗಳು ಮಾಡೋ ಅಂಥದ್ದು, ಆ ಸಂಘದ ಮುಖಾಂತರ ಅವರಿಗೆ NRIG ಬಗ್ಗೆ ಇರ್ಬೋದು, PMEGP ಸ್ಕೀಮಲ್ಲಿ ಒಬ್ಬ ಯುವಕ ಯಾವ ಥರ ಲೋನ್ ತೊಗೊಂಡು ಬದುಕು ಕಟ್ಕೋಬೇಕು ಅನ್ನೋ ವಿಷಯದಲ್ಲಿ ಒಂದು ಸಂಘಗಳು ಮಾಡಿಬಿಟ್ಟು ಯುವಕರು ಸಂಘ ಅಂತ ಗ್ರಾಮ ದೇವತೆಗಳ ಹೆಸರಿಟ್ಬಿಟ್ಟು ಯುವಕರು ಸಂಘ ಅನ್ನೋದು ಮಾಡೋ ಮುಖಾಂತರ ಅದು ಯುವಕರು ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಅವ್ರನ್ನ ಯಾವುದೇ ಕೆಟ್ಟ ಹವ್ಯಾಸಗಳಿಗೆ ಹೋಗ್ದಂಗೆ ಒಳ್ಳೆ ದಾರಿಗೆ ತರೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಲೇಬೇಕು ಅಂತ ಜನಗಳು ತುಂಬ ಬೇಡಿಕೆ ಇಡ್ತಾರೆ. ಅವಿರೋಧವಾಗಿ ಇದು ಮಾಡೋಣ ಅಂತ. ಯಾಕಂದರೆ ನಮ್ಮ ಗ್ರಾಮದಲ್ಲಿ BCMA ಕೆಟಗರಿ ಯಾರೂ ಇರಲಿಲ್ಲ. BCMAನ BCM Bಗೆ ನಾಮಿನೇಷನ್ ಮಾಡ್ಬೋದು ಅಂತ ಆ ಕಾಲದಲ್ಲಿ ಊರವ್ರಿಗೆಲ್ಲ ಅರ್ಜಿ ಬರೆದು ಅದನ್ನು ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವಾಗಿದ್ದರು. ನಮ್ಮ ರೇಣುಕಾಚಾರ್ಯ ಅವರ ಆಶೀರ್ವಾದದಿಂದ ಅವ್ರ ಗಮನ ಸೆಳೆದು BCMA ಅವರು ಯಾರೋ ನಾಮಿನೇಷನ್ ಮಾಡಿದಂಥ ಸಂದರ್ಭದಲ್ಲಿ BCMB ಅವ್ರದ್ದು ಅವತ್ತೇ ನಾಮಿನೇಷನ್ ಫೈಲ್ ತೊಗೋಬೋದು ಅನ್ನೋದೊಂದು ಆರ್ಡ್ರ್ ಮಾಡಿಸ್ಕೊಬಂದು ಅದನ್ನು ನಾವು ನಾಮಪತ್ರ ಸಲ್ಲಿಸೋದಕ್ಕೆ ಅವತ್ತು ರೆಡಿ ಮಾಡಿಕೊಂಡು ನಮ್ಮ ಗ್ರಾಮದವರೇ ನಮಗೆ ಸೇವೆ ಮಾಡೋ ಅಂಥವ್ರು ಇರಬೇಕು. ಬೇರೆ ಗ್ರಾಮದವ್ರು ಇದ್ದರೆ ನಮ್ಮೂರ ಬಗ್ಗೆ ಅಭಿವೃದ್ಧಿ ಅವ್ರಿಗೆ ಕೇಳೋದು ಕಷ್ಟ. ಯಾಕಂದ್ರೆ ಒಂದು ಪಂಚಾಯತಿ ವ್ಯಾಪ್ತಿಯೊಳಗೆ ಯಾರು ಬಂದರೂ ಆ ಸಂದರ್ಭದಲ್ಲಿ ಎಲ್ಲರೂ ಗ್ರಾಮಸ್ಥರು ಹಿರಿಯರು ಎಲ್ಲ ನೀವೇ ಅವಿರೋಧವಾಗಿ ಆಯ್ಕೆ ಆಗಬೇಕು ಅನ್ನೋ ಒಂದು ತುಂಬ ಒಂದು ಇಂಗಿತ ವ್ಯಕ್ತಪಡಿಸಿದ್ರು. ಬೇರೆ ಯಾರಾದರೂ ಆದರೆ ನಾವು ವಿರುದ್ಧವಾಗಿ ನಿಲ್ತೀವಿ ಎಲ್ಲ ಥರನೂ ನನ್ನ ಮೇಲೆ ತುಂಬ ಇದು ಮಾಡಿದ್ರು. ಆದ್ರೂ ಅವ್ರನ್ನೆಲ್ಲ ಮನವೊಲಿಸಿ ಏನು ವಿರುದ್ಧ ನಿಲ್ತೀವಿ ಅನ್ನೋರ್ಗು ಕೂಡ ಯಾವುದೇ ರೀತಿ ಅವಕಾಶಗಳ್ನೂ ಮಾಡಿಕೊಡ್ದಂಗೆ ಏನು ಗ್ರಾಮಸ್ಥರ ಸಮ್ಮುಖದಲ್ಲಿ ಇತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಶ್ರಮಿಸಿ ಏನು ಗ್ರಾಮ ಪಂಚಾಯತಿ ಸೇವೆಗೆ ನಾನು ಯಾಕೆ ಬರಲ್ಲ ಅಂತಂದೆ ಅಂದರೆ ಜನಗಳಿಗೆ ಗ್ರಾಮ ಪಂಚಾಯತಿಲಿ ತುಂಬ ಕೆಲಸಗಳಿರುತ್ತೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದವನು ಮನೆಗೆ ಕೊಡುಗೆ ಕೊಡೋ ಅಂಥ ಕೆಲಸ ತುಂಬ ಇರುತ್ತೆ. ಅದು ಕೆಲವೇ ಇವತ್ತಿನ ಸದಸ್ಯರುಗಳಿಗೆ ಅದರ ಅರಿವೇ ಇಲ್ಲ.
ಒಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಸೀಮಿತವಾಗಿದ್ದಾರೆ. NRIs ಇರ್ಬೋದು, ಗ್ರಾಮದ ರಸ್ತೆ ಅಭಿವೃದ್ಧಿ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, ವಿದ್ಯುತ್ ಇರ್ಬೋದು, ಎಲ್ಲ ಒಂದು ಪಂಚಾಯತಿಲೇ ಸಾಕು. ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಜನಪರ ಕಾಳಜಿ ಇದ್ದವರಿದ್ದರೆ ಅಷ್ಟು ಸಮಯ ಕೊಟ್ಟು ನನಗೆ ಕೆಲಸ ಮಾಡಲಿಕ್ಕೆ ನನ್ನ ಉದ್ಯಮ ಮತ್ತು ನನ್ನ ರೈತಾಪಿ ಜೀವನಕ್ಕೆ ಅಡ್ಡಿಯಾಗುತ್ತೆ. ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡೋಕ್ಕಾಗಲ್ಲ. ಯಾಕಂದರೆ ವಾರದಲ್ಲಿ 4-5 ದಿವಸ ಸೇವೆ ಮಾಡೋಂಗಿದ್ರೆ ಮಾತ್ರ ನಾನು ಅದರಲ್ಲಿ ಸದಸ್ಯನಾಗಿರಬೇಕು ಅಂತ ಅದನ್ನು ತಿರಸ್ಕರಿಸಿ ನಮ್ಮ ಗ್ರಾಮದಲ್ಲೇ ಒಬ್ಬ ಯುವಕಂಗೆ ಅದು ಅವಕಾಶ ಮಾಡಿಕೊಟ್ಟು ಆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅನುವು ಮಾಡಿಕೊಟ್ಟು ನಾವು ನಿರಂತರ ಸೇವೆಯಲ್ಲಿ ತೊಡಗಿಕೊಂಡಿದ್ದಾಗ ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲೂ ಜನಗಳ ಸೇವೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆಸಕ್ತಿ ಬೆಳೆಸ್ಕೊಂಡು ಒಬ್ಬ ಜನಪ್ರತಿನಿಧಿ ಆಗಲೇಬೇಕು ಅನ್ನೋ ಒಂದು ನಮಗೆ ಆಸಕ್ತಿ ಬಂತು. ಅದರ ನಡುವೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ್ದು ಚುನಾವಣೆಗಳು ಬಂತು. ಇಲ್ಲಿ ಏನಾಗ್ತಾಯಿದೆ ಅಂದರೆ ಕೆಲವೊಂದು ನಾನು ಕಂಡಂತೆ ಇದ್ದವ್ರಿಗೆ ಸಿಗೋದು, ಉಳ್ಳವ್ರಿಗೆ ಸಾಲ ಸೌಲಭ್ಯಗಳು ಸಿಗೋ ಅಂಥದ್ದು, ಉಳಿದಿದ್ದವ್ರಿಗೆ ಅವ್ರಿಗೇನು ಸೀಮಿತವಾಗಿರ್ತಾರೆ 10-20 ಸಾವಿರ ಅಷ್ಟೇ ಸಿಗೋ ಅಂಥದ್ದು, ಇದೆಲ್ಲ ನಮ್ಮ ಕಣ್ಣಲ್ಲಿ ಕಾಣ್ತಾ ಇದ್ವಿ. ನಾವು ಅದನ್ನು ನಮ್ಮ DCC ಬ್ಯಾಂಕು ಡೈರೆಕ್ಟ್ರ್ ಕಬ್ನಳ್ಳಿ ಜಗದೀಶ್ ಅಂತಿದ್ದಾರೆ, ಅವ್ರಿಗೆ ಕರೆ ಮಾಡಿಬಿಟ್ಟು ಏನು ನಿಜವಾದ ಬಡವರಿದ್ದಾರೆ ಅವ್ರಿಗೆ ಲೋನು ಜಾಸ್ತಿ ಮಾಡಿಕೊಡೋ ವಿಷಯದಲ್ಲಿ ಉಳ್ಳವ್ರ ಬಗ್ಗೆ ಆಸಕ್ತಿನ ಕಮ್ಮಿ ಮಾಡ್ಕೊಂಡು ಉಳಿದಿದ್ದವರಿಗೆ ಇದು ಮಾಡೋ ಟೈಮಲ್ಲಿ ನಾವು ಸಕ್ರಿಯವಾಗಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಅನ್ನಿಸ್ತು ನಾವು ಒಬ್ಬರು ಈ ನಮ್ಮ ಸ್ಥಳೀಯ ಕೋಆಪ್ರೇಟಿವ್ ಸೊಸೈಟಿಲಿ ಡೈರೆಕ್ಟರ್ ಆಗಿದ್ದರೆ ಇನ್ನೂ ಒಂದು ಹೆಜ್ಜೆ ಮುಂದೋಗ್ಬಿಟ್ಟು ಬಡವರಿಗೆ ಲೋನ್ಗಳು ಯಾರ್ಯಾರಿಗೆ ಸೇರಬೇಕು, ಬಡವರಿಗೆ ಯಾವ ರೀತಿ ವ್ಯವಸ್ಥೆಗಳು ಬೇಕು ಅದನ್ನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವೀಗ ಚುನಾಯಿತರಾಗಿ ಕೇವಲ ಒಂದು 2-3 ತಿಂಗಳು ಕಂಪ್ಲೀಟ್ ಆಗಿದೆ. ಇದರಲ್ಲೂ ಸಾಕಷ್ಟು ನನ್ನ ವ್ಯಾಪ್ತಿಲಿ ಸುಧಾರಣೆ ತರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಡವರಿಗೆ ಲೋನ್ಗಳು ಎಲ್ಲರಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ 4-5 ಜನ ಬಡವ್ರನ್ನ ಗುರುತಿಸಿ ಅವರಿಗೆ ಲೋನ್ ಸಿಗೋ ಅಂಥ ವ್ಯವಸ್ಥೆಗೆ ನಾನು ಕೈ ಹಾಕಿದ್ದೀನಿ ಸರ್. ಎಸ್ ಸರ್. ಇನ್ನು ಕರುನಾಡ ವಿಜಯ ಸೇನೆಯ ಒಂದು ಸಂಘಟನೆಯಲ್ಲಿ ಯಾವ ರೀತಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀರಿ, ಯಾವ ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರಿ ಸರ್? ನಮಗೆ ಇವರು ನಮ್ಮ ಇಲ್ಲಿ ಮರ್ಸ್ ಅಂತಿದೆ ವಿನೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಒಬ್ಬರು ಸಾಮಾಜಿಕ ಹೋರಾಟಗಾರರು ಇದ್ದಾರೆ. ಅವರು ಇಷ್ಟೆಲ್ಲ ಸೇವೆ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ದೀರಿ, ನೀವು ಮೂಲ ಸಂಘಟನೆಯಿಂದ ಬಂದಂಥವರಾಗಿದ್ದೀರಿ. ನೀವು ಯಾಕೆ ಇಲ್ಲಿ ವಿಜಯ ಸೇನೆ ಸಂಘಟನೆನ ಬಲಿಷ್ಠವಾಗಿ ಒಂದು ನೈತಿಕವಾಗಿ ಸಾಮಾಜಿಕವಾಗಿ ಒಂದು ಕೊಡುಗೆ ಕೊಡಬಾರ್ದು? ಈ ಸಂಘಟನೆಯಲ್ಲಿ ನೀವು ಲೀಡರ್ಶಿಪ್ ತಂದು ಜಿಲ್ಲೆ ವ್ಯಾಪ್ತಿ ಜನಗಳ ಸೇವೆ ಮಾಡ್ಬೋದು. ನೀವು ಒಂದು ತಾಲೂಕು ಒಂದು ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲದೆ ಜಿಲ್ಲೆಗೂ ನಿಮ್ಮದು ಸೇವೆ ವಿಸ್ತರಣೆ ಆಗಲಿ ಅನ್ನೋ ಒಂದು ಸ್ನೇಹಿತರು ನಮಗೆ ವಿನಯನವರು ಸಜೆಸ್ಟ್ ಮಾಡಿದ್ರು. ಆ ಸಜೆಸ್ಟ್ ಮೇರೆಗೆ ನಮ್ಮ ನಾಯಕರುಗಳು ಮರಸೋಮಣ್ಣ ಮತ್ತು ನಮ್ಮ ಹೊನ್ನಾಳಿ ಮಾಜಿ ಶಾಸಕರು ರೇಣುಕಾಚಾರ್ಯ ಅವರೆಲ್ಲ ನಮಗೊಂದು ಬೆನ್ನೆಲುಬಾಗಿ ನೀವು ಸಂಘಟನೆ ಜೊತೆಗೆ ರಾಜಕೀಯನೂ ಮಾಡ್ಕೊಂಡು ಜನಗಳು ಸೇವೆ ಮಾಡಿ ಅಂತ ಅವರು ನಮಗೆ ಒಂದು ಹಿತವಚನ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ವಿಜಯ ಸೇನೆ ರಾಜ್ಯಾಧ್ಯಕ್ಷರು ದೀಪಕಣ್ಣ ಅವರು ನಿಮ್ಮಂಥ ಯುವಕರು ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಮಗೂ ನಮ್ಮಿಂದ ನಿಮಗೆ ಬೆನ್ನೆಲುಬು, ನಿಮ್ಮಿಂದ ನಮಗೆ ಬೆನ್ನೆಲುಬು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಚ್ಚಿದಾನಂದ ಅಣ್ಣ ಅಂತ ಹೇಳ್ಬಿಟ್ಟು ತುಂಬ ಉತ್ತಮ ಉದ್ಯಮಿ, ಸಾಮಾಜಿಕ ಒಂದು ಕಳಕಳಿ ಇಟ್ಕೊಂಡಿರೋ ಉದ್ಯಮಿ, ಅವರು ನಮಗೆ ಒಂದು ಆಶೀರ್ವಾದ ಮಾಡಿ ನೀವು ವಿಜಯ ಸೇನೆ ಹಾಸನ ಜಿಲ್ಲಾಧ್ಯಕ್ಷರಾಗಬೇಕು ಅಂತ ಒಂದು ಅವಕಾಶ ಮಾಡಿಕೊಟ್ರು. ಈ ಒಂದು ಸಂಘಟನೆ ಮುಖಾಂತರ ನಾನು ಯಾವ ಥರ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀನಿ ಅಂದರೆ, ಎಲ್ಲರೂ ಮಾಡಿದ್ನೇ ಮಾಡಿಕೊಂಡು ಎಲ್ಲೋ ಒಂದು ಸ್ಟ್ರೈಕ್ ಮಾಡ್ಕೊಂಡು ಎಲ್ಲೋ ಒಂದು ಹೋರಾಟ ಮಾಡ್ಕೊಂಡು ಎಲ್ಲೋ ಒಂದು ಅಧಿಕಾರಿಗಳನ್ನ ನೀವು ಕೆಲಸ ಮಾಡಲೇಬೇಕು ಅನ್ನೋ ಒತ್ತಡ ಮಾಡಿಕೊಂಡು ಇದು ಎಲ್ಲರೂ ಮಾಡ್ತೀವಿ, ಎಲ್ಲರೂ ಮಾಡ್ತಾಯಿದ್ದಾರೆ. ನಾನು ವಿಶೇಷವಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕುಗ್ರಾಮಗಳನ್ನ ಸಮಸ್ಯೆಗಳನ್ನ ನನಗಿರೋ ಒಂದು ಜಿಲ್ಲಾಧ್ಯಕ್ಷ ಸಂಘಟನೆನ ಪವರ್ ಬಳಸ್ಕೊಂಡು, ಯಾಕಂದರೆ ನಾವು ರಾಜಕೀಯವಾಗಿ ನಾವು ಕಾಂಗ್ರೆಸ್ ಮಿನಿಸ್ಟ್ರುಗಳಿಗೆ ಲೆಟ್ರ್ ಕೊಡೋಕ್ಕಾಗಲ್ಲ, BJP ಅವರು ಅನ್ನೋ ದೃಷ್ಟಿಲೇ ನೋಡ್ತಾರೆ. ನಾವು ಕಾಂಗ್ರೆಸ್ಸಲ್ಲಿದ್ದು ರಾಜಕೀಯವಾಗಿ BJP ಮಿನಿಸ್ಟ್ರುಗಳಿದ್ದಾಗ ಅವ್ರಿಗೆ ಲೆಟ್ರ್ ಕೊಡೋಕ್ಕಾಗಲ್ಲ, ಕಾಂಗ್ರೆಸ್ ಅವರು ಅನ್ನೋ ದೃಷ್ಟಿಲೇ ನೋಡ್ತಾರೆ. ಸಂಘಟನೆ ಅನ್ನೋ ದೃಷ್ಟಿಲಿ ನಾನು ಜನಗಳಿಗೆ ಕಾಂಗ್ರೆಸ್ ಸರ್ಕಾರನ ಗಮನ ಸೆಳೆದು ಕಾಂಗ್ರೆಸ್ ಮಿನಿಸ್ಟ್ರುಗಳಿಗೆ ನಮ್ಮ ಬಡವ್ರದ್ದು ನಮ್ಮ ಒಂದು ಏರಿಯಾದ ಕುಗ್ರಾಮಗಳದ್ದು ಸಮಸ್ಯೆಗಳನ್ನ ಮಿನಿಸ್ಟ್ರು ಗಮನಕ್ಕೆ ತಂದು ಲೆಟ್ರ್ ಮುಖಾಂತರ
ಅವರಿಂದ ಏನಾದರೂ ಒಂದು ಅಧಿಕಾರಿಗಳಿಗೆ ನಿರ್ದೇಶನ ಕೊಡಿಸಿ ಬೇಕಾದಂಥ ಆರ್ಥಿಕವಾದಂಥ ಫಂಡ್ಗಳನ್ನ ಕೊಡಿಸಿ ಆ ಗ್ರಾಮಕ್ಕೆ ಅಭಿವೃದ್ಧಿಗೆ ಬೇಕಾದಂಥ ವ್ಯವಸ್ಥೆ ಮಾಡೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ನಾನು ಈ ಸಂಘಟನೆಗೆ ಬಂದಿದ್ದೀನಿ. ಒಂದೆರಡು ಮೂರು ಕೆಲಸಗಳಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ಇದು ಮಾಡೋದು. ಎಷ್ಟೋ ಜನಗಳಿಗೆ ಬಂಡಿದಾರಿಗಳಿದ್ರೂ ಕೂಡ ಈ ದೊಡ್ಡವರು ಬಂಡಿದಾರಿ ಕಟ್ಬಿಟ್ಟು ಬಡವರು ಜಮೀನುಗಳ್ನ ಹೂಳಕ್ಕೆ ವ್ಯವಸ್ಥೆ ಇಲ್ಲದೆ ಇದ್ದಂಥ ಸಂದರ್ಭಗಳ್ನ ಮಾಡಿದ್ನ ಕೃಷ್ಣ ಬೈರೇಗೌಡರಿಗೆ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವ್ರು ಇಡೀ ರಾಜ್ಯಕ್ಕೇ ಬಂಡಿದಾರಿಗೆ ಯಾರಾದರೂ ಅಡ್ಡಿಪಡಿಸಿದ್ರೆ ನೀವು ಹಿಡುವಳಿ ಜಾಗ ಇರಲಿ ಸರ್ಕಾರಿ ಜಾಗ ಇರಲಿ ದಾರಿ ಬಿಡಲೇಬೇಕು ಅಂತ ನಮ್ಮಂಥ ನೂರಾರು ಕರೆಗಳು. ನಮ್ಮದೊಂದು ಲೆಟ್ರು ಅದರಲ್ಲಿ ಒಂದು ಗಮನ ಸೆಳೀಲಿಕ್ಕೆ ಒಂದು ಭಾಗ ಅಂತ ನಾನಾದರೂ ಭಾವಿಸಿದ್ದೀನಿ. ಇದು ನನ್ನೊಬ್ಬದು ಗಮನ ಸೆಳೆದಿದ್ದಾರೆ ಅಂತಲ್ಲ, ನೂರಾರು ಸಾವಿರಾರು ಜನದ ಸಮಸ್ಯೆಗಳನ್ನ ಸಾವಿರಾರು ಜನ ಅವರಿಗೆ ತಲುಪಿಸಿದ ಒಂದು ಭಾಗವಾಗಿ ಅದೊಂದು ನಮಗೆ ರಿಸಲ್ಟ್ ಸಿಕ್ಕಿದೆ. ಎರಡನೇದಾಗಿ ಇಲ್ಲೊಂದು ಗ್ರಾಮಕ್ಕೆ ನಾನು ಆವಾಗಲೇ ಹೇಳ್ದಂಗೆ ವಿದ್ಯುತ್ ಸಮಸ್ಯೆ ಇದ್ದಿದ್ದನ್ನು KJ ಜಾರ್ಜ್ ಅವ್ರ ಗಮನಕ್ಕೆ ತಂದಾಗ ಇಲ್ಲಿ ಅಧಿಕಾರಿಗಳು ಹೇಳಿದ್ರು, ಇಲ್ಲಿ ತಾಲೂಕು ಅಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿ, ವಿಭಾಗ ಅಧಿಕಾರಿಗಳು ಸರ್ಕಾರದಿಂದ ಯಾವುದೇ ರೀತಿ ಯೋಜನೆಗಳಿಲ್ಲ, ಫಂಡ್ ಇಲ್ಲ, ಏನೂ ಮಾಡಲಿಕ್ಕಾಗಲ್ಲ ಅಂತ. ನಮ್ಮ ಲೆಟ್ರುಗಳ ಒಂದು ಗಮನ ನಮ್ಮ ಮಲೆನಾಡು ಭಾಗಗಳಲ್ಲಿ ಟ್ರಾನ್ಸ್ಫಾರ್ಮರ್ನ ಫ್ರೀಯಾಗಿ ಕೊಡ್ತೀವಿ, ಲೈನ್ಗಳನ್ನ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಅನ್ನೋ ಒಂದು ಆದೇಶನ ಇತ್ತೀಚೆಗೆ ತಂದರು. ಅದು ನಮ್ಮ ಹೋರಾಟದ ಯಶಸ್ವಿ. ಜೊತೆಗೆ ಅಧಿಕಾರಿಗಳು ಏನು ಈ ವಿದ್ಯುತ್ ಸಮಸ್ಯೆಗೆ ಈ ಥರ ಸೊಲ್ಯೂಷನ್ ಮಾಡೋಣ ಅನ್ನೋ ಒಂದು ಸೌಹಾರ್ದದ ಮಾತುಕತೆಗೆ ನಮ್ಮ ಹತ್ರ ಬರೋ ಅಂಥ ಒಂದು ವಾತಾವರಣನ ನಿರ್ಮಿಸ್ಕೊಳ್ಳಿಕ್ಕೆ ಇಂಥ ಸಂಘಟನೆಗಳು ನಮಗೆ ಸಹಕಾರಿಯಾಗಿದ್ದಾವೆ. ಇದಕ್ಕೆ ಈ ಸಂಘಟನೆಯಿಂದ ಕುಗ್ರಾಮಗಳಿಗೆ ಏನೇನು ಬೇಕೋ, ಒಬ್ಬ ಬಡವನಿಗೆ ಏನು ಬೇಕೋ, ಒಬ್ಬ ಶ್ರೀಮಂತನ ಸಮಸ್ಯೆ ಬಗೆಹರಿಸ್ಲಿಕ್ಕೂ ಏನು ಬೇಕೋ ಎಲ್ಲ ನಿಟ್ಟಿನಲ್ಲೂ ನಾವು ಕೈಗೊಳ್ಳೋದಕ್ಕೆ ಸಕ್ರಿಯವಾಗಿದ್ದೀವಿ ಸರ್. ಎಸ್ ಸರ್. ಸರ್, ಇನ್ನು ಆಲೂರು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಯುವ ಘಟಕರಾಗಿ ಒಂದು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್. ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಒಂದು ಸಂಘಟನೆ ಮತ್ತು ಯಾವ ರೀತಿ ಒಂದು ಹೋರಾಟಗಳನ್ನು ತಾವು ಮಾಡಿದ್ದೀರಿ ಸರ್? ಸರ್, ನನ್ನ ನಿಲುವು ಜಾತ್ಯತೀತವಾಗಿ ಸಾಮಾಜಿಕವಾದ ಕೊಡುಗೆ ಕೊಡಬೇಕು ಅನ್ನೋ ಒಂದು ಬದ್ಧತೆ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಅಧ್ಯಕ್ಷರಾಗಿದ್ದು ಉದ್ದೇಶ, ನಮ್ಮ ಪೂರ್ವಿಕ ಏನು ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಸಾರಿ ಹೋಗಿರ್ತಕ್ಕಂಥ ಬಸವಣ್ಣನವರಿರ್ಬೋದು, ರೇಣುಕಾಚಾರ್ಯರ ಸಿದ್ಧಾಂತಗಳಿರ್ಬೋದು, ಮಾನವ ಧರ್ಮಕ್ಕೆ ಜಯವಾಗಲಿ, ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ, ಧರ್ಮ ದಯೆಯಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಒಂದು ಸಿದ್ಧಾಂತನ ಒಂದು ಕಡೆ ರೇಣುಕಾಚಾರ್ಯವರು ಕೊಟ್ಟರೆ, ಬಸವಣ್ಣನವರು ತುಂಬ ಒಂದು ವ್ಯಕ್ತಿ ಪಾದದಿಂದ ತಲೆವರೆಗೂ ಏನು ಬೇಕು, ಕಾಯಕವೇ ಕೈಲಾಸ, ಇನ್ನೊಬ್ಬರನ್ನ ಅಂಗಿಸ್ಬೇಡ, ಆಮೇಲೆ ಮೇಲು ಕೀಳು ಅನ್ನೋ ಭಾವನೆಗಳೇ ಬೇಡ, ಎಲ್ಲ ರೀತಿ ತತ್ವ ಸಿದ್ಧಾಂತಗಳು ಇವತ್ತು ಸಮಾಜಕ್ಕೆ ಜಾತ್ಯತೀತವಾಗಿ ಬೇಕಾದಂಥ ಒಂದು ತತ್ವ ಸಿದ್ಧಾಂತಗಳನ್ನ ನಮ್ಮ ಸಮಾಜಕ್ಕೆ ಅಳವಡಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಏನಾಗ್ತಿದೆ, ಒಂದು ಜಾತಿ ವ್ಯವಸ್ಥೆ ಇತ್ತೀಚಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಅವರು ಲಿಂಗಾಯತರು, ಇವರು ಕುರುಬರು, ಇವರು ಒಕ್ಕಲಿಗರು, ಇವರು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ಇದೆಲ್ಲದ ವ್ಯವಸ್ಥೆನ ಆ ಕಾಲದಲ್ಲೇ ನಮ್ಮ ಒಂದು ಧರ್ಮ ಗುರುಗಳು ಒಂದು ಗ್ರಂಥಗಳನ್ನ ರಚನೆ ಮಾಡಿ ತತ್ವ ಸಿದ್ಧಾಂತಗಳ ಸಾರಗಳನ್ನ ಬರವಣಿಗೆ ಮುಖಾಂತರ ಇಟ್ಬಿಟ್ಟು ಅವರು ಇವತ್ತು ಅಗಲಿದ್ದಾರೆ. ಅವರ ಒಂದು ತತ್ವ ಸಿದ್ಧಾಂತಗಳನ್ನ ನಾವು ಸಮಾಜಕ್ಕೆ ಸಾರಬೇಕಾಗಿದೆ. ಇವತ್ತು ಎಲ್ಲ ರಂಗಗಳಲ್ಲೂ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಜನಗಳಿಗೆ ಒಂದಿಲ್ದೊಂದು ಸೇವೆ ಮಾಡ್ತಾ ಇರ್ತೀವಿ. ಧಾರ್ಮಿಕವಾಗಿ ಜನಗಳೆಲ್ಲರೂ ಇರ್ತಾರೆ. ಆಧ್ಯಾತ್ಮಿಕವಾಗಿ ಅವರಿಗೆ ಧಾರ್ಮಿಕವಾಗಿ ಅವ್ರ ಜೀವನನ ಅವರು ರೂಪಿಸ್ಕೊಳ್ಳಿಕ್ಕೆ ಆಧ್ಯಾತ್ಮಿಕವಾಗಿ ಯಾವ ತತ್ವ ಸಿದ್ಧಾಂತಗಳು ಬೇಕು, ದಯೆಯೇ ಧರ್ಮದ ಮೂಲವಯ್ಯ, ಇವೆಲ್ಲವೂ ಕೂಡ ಇದೊಂದು ವೇದಿಕೆಗಳು ಸಿಕ್ತಾಗ ನಮಗೆ ಈ ಒಂದು ಅಧ್ಯಕ್ಷ ಯುವ ಘಟಕದ ಅಧ್ಯಕ್ಷ ಅಧಿಕಾರ ಅವಧಿಲಿ ನಮಗೆ ಕೆಲವು ಸಂದರ್ಭದಲ್ಲಿ ಮೆಂಬರ್ಶಿಪ್ ಮಾಡಿಸೋ ಅಂಥ ಒಂದು ಜವಾಬ್ದಾರಿ ಇರ್ತದೆ. ಸಮಾಜದ ಬಗ್ಗೆ ಎಲ್ಲ ಸಮಾಜದವ್ರಿಗೂ ಪರಿಚಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿರುತ್ತೆ. ಸಮಾಜದ ವತಿಯಿಂದ ಕಾರ್ಯಕ್ರಮಗಳು ಮಾಡಿ
ಬಸವಣ್ಣ ರೇಣುಕಾಚಾರ್ಯ ಅವರ ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಸಾರ ನಿಟ್ಟಿನಲ್ಲಿ ಎಲ್ಲ ಸಮಾಜದವ್ರನ್ನು ಕರೆದು ಬಿಟ್ಟು ಮಾನವ ಧರ್ಮನೇ ಮನುಷ್ಯನ ಜಾತಿ ಅನ್ನೋದನ್ನ ತಿಳಿಸೋ ನಿಟ್ಟಿನಲ್ಲಿ ನಾವು ಸೇವೆ ಮಾಡಬೇಕಾದ ಬಾಕಿ ಇದೆ. ಅದೆಲ್ಲ ನಿಟ್ಟಿನಲ್ಲಿ ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಎಲ್ಲಿ ಅವಕಾಶಗಳು ನಮಗೆ ಒಂದು ಮಾಡಲಿಕ್ಕೆ ಸಿಗ್ತದೆ, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜನಗಳನ್ನ ಜಾತ್ಯತೀತವಾಗಿ ಒಂದು ಮನೋಬಲ ಹೆಚ್ಚಿಸ್ಲಿಕ್ಕೆ ಅವಕಾಶ ಸಿಗ್ತದೆ, ಅಲ್ಲೆಲ್ಲ ನಾವು ಈ ಒಂದು ಜವಾಬ್ದಾರಿನ ಬಳಸ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್. ಎಸ್ ಸರ್. ಸರ್, ಇನ್ನು ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಖಜಾಂಚಿಯಾಗಿ ಮತ್ತು ಅದೇ ರೀತಿ ಒಂದು ಲಯನ್ಸ್ ಸೇವಾ ಟ್ರಸ್ಟ್ ಇದರಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ. ಈ ಒಂದು ಸಂಸ್ಥೆಗಳಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮಗೆ ಇಚ್ಛೆ ಆಯಿತು? ಸರ್, ಲಯನ್ಸ್ ಸೇವಾ ಸಂಸ್ಥೆ ಅನ್ನೋದು ಇವತ್ತು ವಿಶ್ವದಾದ್ಯಂತ ನಾವೆಲ್ಲ ಒಂದೇ ಅನ್ನೋ ಭಾವನೆ, ನಮ್ಮೆಲ್ಲರ ಒಂದು ದೊಡ್ಡಸ್ಕೆ ಮತ್ತು ಬಡತನ ಎರಡನ್ನೂ ಒಗ್ಗೂಡಿ ದೊಡ್ಡವ್ರ ಜೊತೆ ಬಡವ್ರು ಸೇರಿ, ಬಡವ್ರ ಜೊತೆ ದೊಡ್ಡವ್ರು ಸೇರಿ ಸಮಾಜಕ್ಕೆ ಒಂದು ಸೇವೆ, ಅಳಿಲ್ ಸೇವೆ ಕೊಡೋ ಅಂಥದ್ದೊಂದು ಮೂಲ ಉದ್ದೇಶ ಲಯನ್ಸ್ ಸೇವಾ ಸಂಸ್ಥೆ ಇರೋದ್ರಿಂದ ಈ ಸಂಸ್ಥೆಯಲ್ಲಿ ನಮಗೆ ನಮ್ಮ BJP ಮಾಜಿ ಅಧ್ಯಕ್ಷರಾದ ಉಲ್ಲಳ್ಳಿ ನಾಗರಾಜ್ ಅವರು ಈ ಒಂದು ಸಂಸ್ಥೆಗೆ ನೀವು ಬರಬೇಕು, ಸಾಮಾಜಿಕವಾಗಿ ತುಂಬ ಕೊಡುಗೆಗಳು ಕೊಡ್ತಾ ಇದ್ದೀರಿ ಅಂತ ನಮಗೆ ಒಂದು ಅವಕಾಶ ಹೇಳಿದಾಗ ಅದರಲ್ಲಿ ನಾವು ಸದಸ್ಯರಾಗಿ ತುಂಬ ಒಂದು ಕ್ರೀಡೆಗಿರ್ಬೋದು, ಹಾಸ್ಪಿಟ್ಲುಗಳಿಗಿರ್ಬೋದು, ಬಡವ್ರಿಗೆ ಮನೆ ಕಟ್ಟಿಸ್ಕೊಡೋ ವ್ಯವಸ್ಥೆಗಳಿರ್ಬೋದು, ಇವೆಲ್ಲದ ವ್ಯವಸ್ಥೆಗಳಿಗೆ ಸಾಮೂಹಿಕವಾಗಿ ಏನು ಒಂದು ಅವಧಿಲಿ ಅಧ್ಯಕ್ಷರುಗಳಿರ್ತಾರೋ ಬ್ಲಡ್ ಕ್ಯಾಂಪ್ ಮಾಡೋದು ಕಾರ್ಯಗಳಿರ್ಬೋದು, ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದು, ಶಿಕ್ಷಣ ಮತ್ತು ವೈದ್ಯಕೀಯ ಎಲ್ಲದರಲ್ಲೂ ಕೂಡ ಒಂದು ಕೊಡುಗೆ ಕೊಡಲಿಕ್ಕೆ, ಸಣ್ಣದ ಒಂದು ಅಳಿಲ್ ಸೇವೆ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಸಾಮೂಹಿಕವಾದ ಶಕ್ತಿ ಏನು ಲಯನ್ಸ್ ಸೇವಾ ಟ್ರಸ್ಟ್ನ ಸದಸ್ಯರೆಲ್ಲ ಇರ್ತಾರೆ ಅವ್ರಗಳ ಜೊತೆ ಪೈಸಕ್ಕೊಂದು ಪೈಸ, ರೂಪಾಯಿಗೊಂದು ರೂಪಾಯಿ ಜೋಡಿಸಿ ಒಂದು ಸೇವೆ ಮಾಡೋ ನಿಟ್ಟಿನಲ್ಲಿ ಒಂದು ಆಸಕ್ತಿ ಇರೋದ್ರಿಂದ ಅದರಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಲಯನ್ಸ್ ಸೇವಾ ಟ್ರಸ್ಟ್ ಅನ್ನೋದನ್ನ ಒಂದು ಹುಟ್ಟಾಕಬೇಕು ಅಂತ ನಮ್ಮೆಲ್ಲ ಸದಸ್ಯರುಗಳು ಅಲ್ಲಿ ಒಂದು ತೀರ್ಮಾನ ಕೈಗೊಂಡಾಗ ಇಲ್ಲಿ ಅಂಧ ಮಕ್ಕಳದು ಶಾಲೆ ಮಾಡಬೇಕು. ನಮ್ಮ ಆಲೂರು ತಾಲೂಕಲ್ಲಿ ಅಂಧ ಮಕ್ಕಳಿಗಿರ್ಬೋದು, ಅಂಗವಿಕಲರಿಗಿರ್ಬೋದು, ಯಾವುದೇ ರೀತಿ ವೈದ್ಯಕೀಯವಾಗಿ ಶೈಕ್ಷಣಿಕವಾಗಿ ವ್ಯವಸ್ಥೆಗಳಿಲ್ಲ. ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡು ಯಾಕೆ ಮಾಡಬಾರ್ದು ಅನ್ನೋದೊಂದು ಸಾಮೂಹಿಕ ತೀರ್ಮಾನದಲ್ಲಿ ಅಲ್ಲೇನು ಬೇಕಾದಂಥ ಒಂದು 10 ಜನ ಡೈರೆಕ್ಟ್ರುಗಳ್ನ ಆಯ್ಕೆ ಮಾಡ್ಕೊಂಡು ಒಂದು ಟ್ರಸ್ಟ್ ಮಾಡೋ ವಿಚಾರದಲ್ಲಿ ನಮಗೆ ಇದು ಮಾಡಿದ್ರು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ತನು ಮನ ಧನ ಅರ್ಪಿಸ್ಲಿಕ್ಕೆ ತುಂಬ ಇಚ್ಛಾಶಕ್ತಿ ಇದ್ದವ್ರನ್ನ ಒಂದು ಇದು ಮಾಡ್ಕೊಂಡ್ರು. ಅದರೊಳಗಡೆ ನಾನೊಬ್ಬಾಗಿ ಏನು ಅಂಧ ಮಕ್ಕಳು ಅಂಗವಿಕಲರಿಗೆ ಏನಾದರೂ ಒಂದು ಕೊಡುಗೆ ಮಾಡೋಣ ಲಯನ್ಸ್ ಸೇವಾ ಟ್ರಸ್ಟ್ ವತಿಯಿಂದ ಅಂತ ನಾನೊಬ್ಬ ಭಾಗಿದಾರನಾಗಿ ಅದರಲ್ಲಿ ಬೇಕಾದಂಥ ಕಟ್ಟಡದ ನಿರ್ಮಾಣನೂ ಮುಗಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದ ಪರ್ಮಿಷನ್ ತೊಗೊಂಡು ಅಡ್ಮಿಷನ್ ತೊಗೊಂಡು ಅದರಲ್ಲಿ ಏನೇನು ಸಾಮೂಹಿಕವಾಗಿ ಎಲ್ಲ ಡೈರೆಕ್ಟ್ರುಗಳು ಯಾವ ಥರ ಸೇವೆ ಮಾಡೋಣ ಅನ್ನೋ ನಿರ್ಧಾರ ಮಾಡ್ತಾರೋ ಅದರೆಲ್ಲದರಲ್ಲೂ ಭಾಗಿಯಾಗಿ ಹೋಗ ಅಂತ ನಿಲುವಿಟ್ಕೊಂಡಿದ್ದೀನಿ ಸರ್. ಎಸ್ ಸರ್. ಸರ್, ಇನ್ನು ಸಹಕಾರಿ ರಂಗದ ಜೊತೆಗೆ ಒಂದು ಸಾಮಾಜಿಕ ರಂಗವನ್ನು ಮತ್ತು ಒಂದು ರಾಜಕೀಯ ರಂಗದ ಜೊತೆಗೆ ಸಾಮಾಜಿಕ ರಂಗವನ್ನು ಯಾವ ರೀತಿ ಅಳವಡಿಸ್ತಾ ಬಂದಿರಿ ಸರ್? ಅಂದರೆ ತಾವು ಕೂಡ ಒಂದು ರೈತರಿಗೆ ಪ್ರೋತ್ಸಾಹವನ್ನು ಕೊಡುವುದಾಗಿರ್ಬೋದು, ಒಂದು ಕ್ರೀಡೆಗೆ ಉತ್ತೇಜನ ಕೊಡುವುದಾಗಿರ್ಬೋದು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರಿ ಸರ್? ಸರ್, ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಇತಿಹಾಸ, ಪರಂಪರೆ, ದೇಶ ವಿದೇಶಗಳಲ್ಲಿ ನಮ್ಮನ್ನು ವಿಜೃಂಭಣೆ ಮಾಡ್ತಾರೆ. ನಮ್ಮ ದೇಶದಿಂದ ವಿದೇಶಕ್ಕೆ ಹೋದವ್ರಿಗಂತೂ ನಮ್ಮ ದೇಶದ ಇತಿಹಾಸ ಪರಂಪರೆಯ ಮಹತ್ವ ತುಂಬ ಚೆನ್ನಾಗಿ ಗೊತ್ತಾಗಿ ಅವರು ವಿದೇಶದಲ್ಲೇ ನಮ್ಮ ದೇಶ ಸಾಂಸ್ಕೃತಿಕವಾಗಿ ತುಂಬ ಉತ್ತಮವಾದಂಥ ಈ ಪರಂಪರೆ ಇಟ್ಕೊಂಡಿರೋ ಅಂಥ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ಒಂದು ವಿದೇಶದಲ್ಲಿ ನಮ್ಮ ಪ್ರಜೆಗಳನ್ನಿರೋದ ನೋಡ್ತಿರ್ಬೋದು. ಅದನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಕೊಡುಗೆ ಏನು? ಈಗ ಗ್ರಾಮೀಣ ಭಾಗದಲ್ಲಿ ಮೊದಲು ನಾಟಕಗಳು ಮಾಡ್ತಾಯಿದ್ರು, ಮೊದಲು ಕ್ರೀಡೆಗಳನ್ನ ಮಾಡ್ತಾಯಿದ್ರು, ಜೊತೆಗೆ ಒಂದು ಪ್ರಾಥಮಿಕ ವಿದ್ಯಾಸಂಸ್ಥೆಗಳು ಗುರುಕುಲಗಳಿರ್ಬೋದು, ಮತ್ತು ಈಗಿನ ಪ್ರೈಮರಿ ಸ್ಕೂಲ್ಗಳಿರ್ಬೋದು, ಮಕ್ಕಳಿಗೆ ಕ್ರೀಡಾ ಒಂದು ಭಾವನೆಗಳ ಜೊತೆಗೆ ಸಾಂಸ್ಕೃತಿಕ ಭಾವನೆಗಳ್ನು ಮೂಡಿಸಿ ಅವರಿಗೊಂದು ಸ್ಪರ್ಧಾತ್ಮಕ ಆಸಕ್ತಿ ಹುಟ್ಟಿಸಿ
ತುಂಬ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾಯಿದ್ರು ಪೂರ್ವಜರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ರ್ಯಾಂಕು ಪರ್ಸೆಂಟೇಜ್ ಬರಬೇಕು, ಪರ್ಸೆಂಟೇಜ್ ಬಂದರೆ ಮಾತ್ರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನು ಅನ್ನೋದು ಎಲ್ಲ ಪೋಷಕರಿಗೂ ಬಂದೋಗಿದೆ. ಈ ನಿಟ್ಟಿನಲ್ಲಿ ನಮಗೊಂದು 50% ವರ್ಗ ನಮ್ಮ ಇತಿಹಾಸ ನಮ್ಮ ಪರಂಪರೆಗೆ ಉಳಿಸೋ ಅಂಥದ್ದು ಸಿಗ್ತದೆ. ಗ್ರಾಮೀಣ ಭಾಗಗಳಲ್ಲಿ ನಾಟಕಗಳನ್ನ ಆಯೋಜನೆ ಮಾಡಿರ್ತಾರೆ, ಗ್ರಾಮೀಣ ಭಾಗಗಳಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡಿರ್ತಾರೆ, ಗ್ರಾಮೀಣ ಭಾಗಗಳಲ್ಲಿ ವೈದ್ಯಕೀಯವಾಗಿ ಬ್ಲಡ್ ಕ್ಯಾಂಪು ಮತ್ತೊಂದು ಆಯೋಜನೆ ಮಾಡಿರ್ತಾರೆ. ಅದೇ ರೀತಿ ಗ್ರಾಮೀಣ ಭಾಗಗಳಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಸಾರದಿರ್ಬೋದು, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಸಾರದಿರ್ಬೋದು. ಇವೆಲ್ಲ ಪರಂಪರೆ. ಇವತ್ತಿನ ಉತ್ತಮ ಸಮಾಜಕ್ಕೆ ಏನು ಒಂದು ಕೊಡುಗೆ ಕೊಡಲಿಕ್ಕೆ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಕೊಡುಗೆ ಕೊಡಲಿಕ್ಕೆ ಏನು ಬೇಕೋ ಅಂಥ ಒಂದು 50% ಜನ ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಾರೆ. ಅಂಥ ಕಾರ್ಯಕ್ರಮಗಳಿಗೆ ನಾವು ಕ್ರೀಡೆದಿರ್ಬೋದು, ನಾಟಕ ಇರ್ಬೋದು, ಜಾತ್ಯತೀತವಾದ ತತ್ವ ಸಿದ್ಧಾಂತ ಸಾರಿದಂಥ ಮಹಾನೀಯರಿಗೆ ಒಂದು ಸ್ಮರಣೆ ಮಾಡೋ ಅಂಥ ಕಾರ್ಯಗಳಿರ್ಬೋದು, ಇವೆಲ್ಲವನ್ನು ನಾವು ತುಂಬ ಪ್ರೋತ್ಸಾಹ ಕೊಡ್ತೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರೋತ್ಸಾಹ ಕೊಡ್ತೀವಿ. ಅವರು ಯಾರೇ ಧನದಿಂದ ಕೂಡ ನಾವು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದೀವಿ, ಸಹಾಯ ಸಹಕಾರನ ಕೊಡ್ತಾ ಬರ್ತಾ ಇದ್ದೀವಿ. ಯಾಕೆ ಅಂದರೆ ಕೆಲವರು ಆ ಪಕ್ಷದವರು ಇದನ್ನು ಆಯೋಜನೆ ಮಾಡಿದ್ದಾರೆ, ನಮ್ಮದು ಸಹಕಾರ ಇರಬಾರ್ದು ಅನ್ನೋ ಮನಸ್ಥಿತಿ ಇರುತ್ತೆ. ಕೆಲವರು ಆ ಜಾತಿಯವರು ಆಯೋಜನೆ ಮಾಡಿದ್ದಾರೆ, ಆ ಸಹಕಾರ ನಮ್ಮದು ಇರಬಾರ್ದು ಅನ್ನೋ ಒಂದು ಮಾನಸಿಕತೆ ಕೆಲವೊಬ್ಬರಲ್ಲಿ ಇರ್ತದೆ. ಅದರೊಳಗೆ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಪರಂಪರೆ, ಸಾಂಸ್ಕೃತಿಕತೆ ಮತ್ತು ನಮ್ಮ ಈ ಪೂರ್ವಜರ ಕ್ರೀಡೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಏನು ಆಸಕ್ತಿ ಹೊಂದಿ ಗ್ರಾಮೀಣ ಭಾಗದಲ್ಲಿ ಮಾಡ್ತಾಯಿದ್ದಾರೆ ಅವಕ್ಕೆಲ್ಲ ಉತ್ತೇಜನ ಕೊಡ್ಕೊಂಡು ಅವ್ರ ಜೊತೆ ನಾವು ಸೇರಿಕೊಂಡು ಆ ಕಾರ್ಯಕ್ರಮಗಳಿಗೆ ಮನ್ನಣೆ ಕೊಡೋದು, ಪ್ರೋತ್ಸಾಹ ಕೊಡೋದು, ಅವ್ರ ಜೊತೆಗೆ ಎಂಕರೇಜ್ ಮಾಡೋ ಅಂಥ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಮಗೆ ಈ ಒಂದು ಸ್ಥಳೀಯವಾಗಿ ರಾಜಕೀಯವಾಗಿ ಆಗಿರ್ಬೋದು, ಒಂದು ಸಹಕಾರಿ ರಂಗದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ರಂಗಕ್ಕೆ ತಮಗೆ ಸ್ಫೂರ್ತಿ ಏನಿದೆ ಸರ್? ಸರ್, ನಮಗೆ ಹೊನ್ನಾಳಿಲಿದ್ದಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವ್ರದ್ದು ಒಂದು ಬಡವ್ರ ಜೊತೆ ನಿಲ್ಲ ಅಂಥದ್ದಿರ್ಬೋದು, ಕರೋನಾ ಸಂದರ್ಭದಲ್ಲಿ ಕರೋನಾ ಇದ್ದವ್ರ ಜೊತೆ ಮಲಗಿಯವರಿಗೆ ಆತ್ಮವಿಶ್ವಾಸ ತುಂಬಿಸೋದಿರ್ಬೋದು, ಅವರ ಸರಳತೆ, ಅವ್ರದ್ದು ಹೋರಾಟ ತುಂಬ ಬಡವ್ರ ಜೊತೆ ಸೇರ್ಕೊಂಡು ಮಾಡೋ ಅಂಥ ಹೋರಾಟ ಇತ್ತು. ಇವತ್ತಿಗೂ ಕೂಡ ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರ ಒಂದು ವಿಚಾರಧಾರೆಗಳಲ್ಲಿ, ಅವರ ಒಂದು ಮಾರ್ಗದರ್ಶನಗಳಲ್ಲಿ ನಾವು ಹೋಗ್ತಾ ಇದ್ವಿ. ಸ್ವಂತ ಗ್ರಾಮಕ್ಕೆ ಬಂದು ಇಲ್ಲಿ ಸೆಟ್ಲಾದ ಸಂದರ್ಭದಲ್ಲಿ ನಮ್ಮ ಪ್ರಸ್ತುತ ಬೇಲೂರು MLA ಆಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅಣ್ಣನವರು ನಮ್ಮನ್ನು ಗುರುತಿಸೋ ಅಂಥ ಕೆಲಸ ಮಾಡಿದ್ರು. ನಾವು ಸಾಮಾಜಿಕವಾಗಿ ಹೋರಾಡ್ತಿರೋ ಅಂಥದ್ದು, ರಾಜಕೀಯವಾಗಿ ಉತ್ತಮ ಜನಪ್ರತಿನಿಧಿಗಳು ಗೆಲ್ಲ ನಿಟ್ಟಿನಲ್ಲಿ ಶ್ರಮ ವಹಿಸೋದಿರ್ಬೋದು, ಅವರು ಅಧ್ಯಕ್ಷರಾಗೋ ರೀತಿ ಪಕ್ಷಕ್ಕಾಗಿ ಮಾಡೋ ಹೋರಾಟಗಳಲ್ಲಿರ್ಬೋದು, ನಮ್ಮೂರಲ್ಲಿ ನಾವು ಇಟ್ಕೊಂಡು ಮಾಡ್ತಾ ಇರೋದನ್ನು ಅವರು ಗಮನ ಸೆಳೆದು ಪ್ರೋತ್ಸಾಹ ಕೊಟ್ಟು, ಅವರು ಪಕ್ಷದಲ್ಲಿ ಜವಾಬ್ದಾರಿಗಳನ್ನ ಕೊಟ್ಟು, ಪಕ್ಷದಲ್ಲಿ ಸಕ್ರಿಯವಾಗಿದ್ದು, ಸಾಮಾಜಿಕವಾಗಿ ರಾಜಕೀಯವಾಗಿ ಸೇವೆ ಸಲ್ಲಿಸಲೇಬೇಕು. ನಮ್ಮನ್ನು ಜನ 3 ಸತಿ ಹಂಚಿಗೆ ತಂದು ಸೋಲಿಸಿದ್ರೂ ಕೂಡ ನಾವಿನ್ನೂ ಸಾಮಾಜಿಕವಾಗಿ ರಾಜಕೀಯವಾಗಿ ಕೊಡುಗೆ ಕೊಡ್ತಾ ಇದ್ದೀವಿ. ನಮಗೆ ಅಧಿಕಾರ ಒಂದಕ್ಕಾಗಿ ನಾವು ರಾಜಕೀಯಕ್ಕೆ ಬರಬಾರ್ದು. ಸಮಾಜ ಸುಧಾರಣೆಗೆ, ಬಡವರು ನಿರ್ಗತಿಕರು ಕೆಲಸ ಮಾಡಲಿಕ್ಕಾಗಿ ನಾವು ಸಕ್ರಿಯವಾಗಿರಬೇಕು. ಅಧಿಕಾರ ಅನ್ನೋದು ಚುನಾವಣಾ ಸಂದರ್ಭದಲ್ಲಿ ನಾವು ಸ್ಪರ್ಧಿಸಬೇಕು. ಸಿಕ್ಕರೆ ಅಧಿಕಾರ ಬಳಸ್ಕೊಂಡು ನಾವು ಜನಸೇವೆ ಮಾಡಬೇಕು. ಸಿಗಲಿಲ್ಲ ಅಂದರೆ ನಮಗೆ ಓಟ್ ಹಾಕಿರೋ ಜನಗಳ ಋಣ ತೀರಿಸೋದಕ್ಕೆ ಸೇವೆ ಮಾಡಬೇಕು ಅನ್ನೋದೊಂದು ಮಾತುಗಳನ್ನ ನಮಗೆ ಹತ್ತಿರದಲ್ಲಿ ಆಡಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರೀತಮ್ ಗೌಡರು ನಮ್ಮ ಹಾಸನಲ್ಲಿ ಜನನಾಯಕರಾಗಿದ್ದರು. ನಮ್ಮ ಸಿಮೆಂಟ್ ಮಂಜಣ್ಣನವರು ಆಸ್ಪ್ರೆಂಟ್ ಆಗಿ ಸಕಲೇಶಪುರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಸೇವೆ ಮಾಡ್ತಾಯಿದ್ರು. ಇನ್ನೂ ಹಲವಾರು ನಾಯಕರುಗಳು ಸಕ್ರಿಯವಾಗಿದ್ದರು. ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ತಮ್ಮ ಒಂದು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ತಮ್ಮ ಒಂದು ಸ್ನೇಹಿತ ಬಳಗಕ್ಕೆ ಯಾವ ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್? ಸರ್, ನಾನು ತುಂಬ ಬಡತನದಿಂದ ಬಂದಂಥ ಕುಟುಂಬದಿರ್ಬೋದು, ನಮ್ಮದು ಹಿನ್ನೆಲೆ ಇರ್ಬೋದು.
ಏನು ನಂದು ಉದ್ಯಮ, ನನ್ನ ಜೀವನ, ನನ್ನ ಕೃಷಿ ಆದಾಯದಲ್ಲಿ 1% ಸಾಮಾಜಿಕವಾಗಿ ಕೊಡುಗೆ ಕೊಡ್ಕೊಂಡು ನಾನು ಸಮಾಜ ಸೇವೆ ಮಾಡಬೇಕು ಅಂತ ಹೊರಟಾಗ ತುಂಬ ನಮ್ಮ ನಾಯಕರುಗಳು, ನಮ್ಮ ಸ್ನೇಹ ಪರಿವಾರದವರಿರ್ಬೋದು, ನಮ್ಮನ್ನು ಕಂಡ್ರೆ ಅಭಿಮಾನದಿಂದ ನೋಡೋರಿರ್ಬೋದು, ಆಮೇಲೆ ಗ್ರಾಮೀಣ ಭಾಗದ ಹಿರಿಯರುಗಳಿರ್ಬೋದು, ಯುವಕರಿರ್ಬೋದು, ಪ್ರತಿಯೊಬ್ಬರು ಕೂಡ ನನ್ನ ಶಕ್ತಿಗನುಸಾರ ನನ್ನ ಒಂದು ಸೇವೆಗಳನ್ನ ಸ್ವೀಕರಿಸಿ, ಜೊತೆಗೆ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ ಅನ್ನೋ ಒಂದು ಬಾಂಧವ್ಯನ ಮನೆಯವ್ರಿಗಿಂತ ಹೆಚ್ಚಾಗಿ ತಂದುಕೊಟ್ಟು ಈ ಮಟ್ಟದಲ್ಲಿ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ. ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮಹಾಜನತೆಗೆ ಮತ್ತು ಆಲೂರು ಸಕಲೇಶಪುರ ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾನು ಇದೊಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರು, ಎಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮತ್ತು ಬಿಜೆಪಿ ಪಕ್ಷದ ಜನಪ್ರಿಯ ಯುವ ಮುಖಂಡರು ಆಗಿರುವಂತಹ ಶ್ರೀ ಕಟ್ಟೆಗದ್ದೆ ನಾಗರಾಜ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ. ಕೆಂಚಮ್ಮ ತಾಯಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಏನು ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಕೆಂಚಮ್ಮ ತಾಯಿ ಒಳ್ಳೆ ಆಶೀರ್ವಾದ ಕೊಟ್ಟು, ವಿಶೇಷವಾಗಿ ರೈತರಿಗೆ ಉತ್ತಮ ಮಳೆ ಬೆಳೆ ಮತ್ತು ಅವ್ರದ್ದು ಜೀವನ ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧಿಯಾಗಲಿ ಅಂತ ತಾಯಿಗೆ ನಾನು ಪ್ರಾರ್ಥಿಸ್ಕೊಳ್ತೇನೆ. ಈ ಕೆಂಚಮ್ಮ ತಾಯಿದು ಒಂದು ವಿಶೇಷ ಇದೆ. ಹಾಸನಲ್ಲಿ ನಡೀತಕ್ಕಂಥ ಶಕ್ತಿ ದೇವತೆಗಳ ಉತ್ಸವದಲ್ಲಿ ಈ ಕೆಂಚಮ್ಮ ಹೊಸಕೋಟೆಯಲ್ಲಿ ನೆಲೆಸಿರ್ತಕ್ಕಂಥ ಈ ಕೆಂಚಾಂಬಿಕಾ ತಾಯಿದು ಒಂದು ವಿಶೇಷ ಇದೆ. ಇದು ವರ್ಷ ಇದನ್ನು ಎಲ್ಲ ಸುತ್ತ 16 ಗ್ರಾಮದವ್ರು ಸೇರಿ ವಿಜೃಂಭಣೆಯಿಂದ ತುಂಬ ಭಯ ಭಕ್ತಿ ಶ್ರದ್ಧಾಶೀಲತೆಯಿಂದ ಒಂದು ಚಿಕ್ಕ ಜಾತ್ರೆ, ಒಂದು ದೊಡ್ಡ ಜಾತ್ರೆ ಅನ್ನೋ ಒಂದು ಆಚರಣೆ ಮಾಡಿಕೊಂಡು ಈ ಭಾಗದಲ್ಲಿ ಒಂದು ನಿರಂತರವಾದ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಭಕ್ತರು ಕೂಡ ಒಂದಲ್ಲ ಒಂದು ಸೇವೆ ಮಾಡಿಕೊಂಡು ಹೊರ ಊರು, ಹೊರ ರಾಜ್ಯ, ಹೊರ ದೇಶದಲ್ಲಿ ನೆಲೆಸಿದ್ರು ಕೂಡ ಈ ತಾಯಿ ಜಾತ್ರೆಯಲ್ಲಿ ಬಂದು ಭಾಗವಹಿಸಿ ತನ್ನ ಕೈಲಾದ ಸೇವೆ ಮಾಡೋ ಅಂಥದ್ದನ್ನು ವಿಶೇಷವಾಗಿ ಇಲ್ಲಿ ಕಂಡಿರ್ಬೋದು ತಾವೆಲ್ಲ.